ಯಾರೊಬ್ಬ ಅಂದ, ಯಾರಪ್ಪ? ಸಾಕ್ಷಾತ್ ಶಿವ ಮಲಗ್ದಂಗ್ ಮಲಗವರೆಲ್ಲೋ. ಅಪ್ಪ ಇವ್ರು ಯಾರೋ ಅಂತ ಇವನ್ನ ಕೇಳ್ದ ಶಿಷ್ಯನ್ನ. ಇವರು ನಾವು ಭೀಮನಕೆರೆ, ಇವರು ನಮ್ ಗುರುಗಳು, ನಾನು ಇವ್ರ ಶಿಷ್ಯ. ಆ ಸಾಲು ನಮ್ಮ ಅಪ್ಪಂದು ಅಂದ. ಗುರುಗಳ ದಡಾರ್ನ ಎದ್ರು ಮ್ಯಾಕೆ. ಅಲ್ಲ ಕಣೋ, ಅವರು ನನ್ ಕೇಳಿದ್ರು ನಿನ್ ಕೇಳಿದ್ರು ಊರ ಹೆಸರು ಹೇಳು, ಸಾಲ್ ನಿಮ್ಮ ಅಪ್ಪಂದು ಬೇರೆ ಹೇಳ್ಬೇಕಪ್ಪ ಅವ್ರಿಗೆ ಅಂದ್ರು. ಯಾಕೆ ಗುರುಗಳು ಹೇಳ್ಬಾರ್ದ? ಹಂಗಲ್ಲ ಕಣೋ, ಅವ್ರು ನಂದೇ ಶಾಲು ಅನ್ಕೊಂಡವ್ರೆ. ಆಯ್ತು ಬಿಡಿ, ನಿಮ್ದೇ ಅನ್ಕೊಂಡವ್ರ, ಆಯ್ತು ಬಿಡಿ. ಇನ್ನೊಬ್ಬ ಬಂದ, ಯಾರೋ, ಅಪ್ಪ ಯಾರಪ್ಪ ಇವರು? ಯಾವ ಮಠಾಧಿಪತಿಗಳೋ ಇವರು? ಮಠಾಧಿಪತಿ ಅಲ್ಲ, ನಾವು ಭೀಮನಕೆರೆ, ಅವ್ರು ನಮ್ ಗುರುಗಳು, ನಾನು ಅವ್ರ ಶಿಷ್ಯ, ಸಾಲು ಅವ್ರದಯ್ಯ ಅಂದ ಅವನು. ಅವ್ರಲ್ಲ ಕಣ, ಅವ್ರ ಸಾಲ್ ಕೇಳಿದ್ರೇನೆ ನಿನ್ನವರು ಮತ್ ಅನುಮಾನ ಬರೋದಿಲ್ವಾ? ಸಾಲು ಅವ್ರದೇ ಅಂದ್ಮೇಲೆ ಅವ್ರಿಗೆ ಅನುಮಾನ ಬರೋದಿಲ್ವಾ? ಓ ಹೌದು ಗುರುಗಳ, ನಿಜ, ಎಬೇಡ, ಆಯ್ತು. ಆ ಸಾಲಿನ ಸುದ್ದಿಗೆ ಬತ್ತಿಯಲ್ಲ, ಹೋಗಿ ಬಂದು ನೀನು, ಆಯ್ತು ಬಿಡು. ಮತ್ ಮಲ್ಕೊಂಡ್ರು. ಇನ್ನೊಬ್ಬ ಬಂದ, ಏನಪ್ಪಾ ಯಾರಪ್ಪ ಈ ಮಹಾಪುರುಷರು ಅಂದ. ಅಯ್ಯೋ ನಾವು ಭೀಮನಕೆರೆ, ಅವ್ರು ನಮ್ ಗುರುಗಳು, ನಾನು ಅವ್ರ ಶಿಷ್ಯ, ಸಾಲು ಸುದ್ದಿ ಬರಬೇಡಿ ನೀವು, ಅವ್ರ ಕೊಪ್ಪತ್ತದೆ ಅಂದ ಅವನು. ತಗದ್ ಮಕ್ಕಮ್ಮೆ ಮೊದ್ಲು ತಗೊಂಡೋಣ, ಯಾಕಾರ ಈಸ್ಕಣ್ಣ ನಿಮ್ಮ ಅಪ್ಪನ ಸಾಲ ನಾನು ಅಂದ್ರು.